ಒಳ್ಳೆ ಗಾಡಿ ಗುರು ನನ್ನ ಕೇಳೋದಾದರೆ. ಯಾರೇನೇ ಹೇಳ್ಬೋದು ಇದರಲ್ಲಿ ವೈಬ್ರೇಷನ್ಸ್ ಬರುತ್ತೆ ಹಾಗೆ ಹಿಂಗೆ ಅಂತ, ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಗಾಡಿ ನಮ್ಮನ್ನ ಓಡಿಸ್ಬಾರ್ದು, ನಾವು ಗಾಡಿನ ಓಡಿಸ್ಬೇಕು. ಸೊ ಕೀ ಇಲ್ಲಿದೆ, ಆನ್ ಮಾಡೋಣ. ಸೊ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ 750 ರಿವ್ಯೂ ಮಾಡ್ತಿದ್ದೀನಿ ಇವತ್ತು. ಈ ಗಾಡಿ ನನ್ನ ಮೊದಲನೇ ಗಾಡಿ, ಕೈಂಡ್ ಆಫ್ ಮೊದಲನೇ ಗಾಡಿ. ಸೊ ಫಸ್ಟ್ ವೀಡಿಯೋದಲ್ಲೇ ಇದ್ರ ಬಗ್ಗೆ ಹಾಕಿದ್ದೀನಿ. ಸೊ ಫಸ್ಟ್ ವೀಡಿಯೋದಲ್ಲಿ ಜಸ್ಟ್ ಒಂದು ಡ್ರ್ಯಾಗ್ ರೇಸ್ ಕಂಪ್ಯಾರಿಸನ್ ಹಾಕಿದೆ ಅಷ್ಟೇ. ಈ ಗಾಡಿ ಅಂದರೆ ಸ್ಟ್ರೀಟ್ 750, ಆಮೇಲೆ ನಿಂಜಾ 300, ಆಮೇಲೆ GT 650, ಆಮೇಲೆ ಡ್ಯೂಕ್ 390 4. ಸೊ ಫಸ್ಟ್ ವ್ಲಾಗ್ ಆಗಿತ್ತು ಅದು. ಸೊ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಾಕಿದ್ದು. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಈ ಗಾಡಿ ಬಗ್ಗೆ ಪಿನ್ ಟು ಪಿನ್ ಎಲ್ಲ ಹೇಳ್ತಾ ಹೋಗ್ತೀನಿ. ಈ ಗಾಡಿ ಹೇಗೆ ಹೇಳೋದು ಗುರು, ಒಂದು ಸ್ವಲ್ಪ ಓವರ್ ಪ್ರೈಸ್ಡು, ಬಟ್ ಒಂಥರ ಅಂಡರ್ ರೇಟೆಡ್ ಏನರಲ್ಲಿ ಹೇಳ್ತಿದ್ದೀನಿ ಅಂದರೆ ಇದು ಕೊಡೋ ಫೀಲ್ ಅಂಡರ್ ರೇಟೆಡು. ಸೊ ಒಂಥರ ಡಿಫ್ರೆಂಟ್ ಗಾಡಿ ಇದು. ಹಾರ್ಲಿ ಡೇವಿಡ್ಸನಲ್ಲಾಗಲಿ ಅಥವಾ ಬೈಕಿಂಗ್ ಸೆಗ್ಮೆಂಟಲ್ಲೇ ಆಗಲಿ ಒಂಥರ ಡಿಫ್ರೆಂಟ್ ಬೈಕ್ ಇದು. ಸೊ ಇದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಶುರು ಮಾಡೋಣ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ವೀಡಿಯೋಸ್ ತುಂಬ ಬರೋದಿದೆ. ಸೊ ಈಗ ಶುರು ಮಾಡ್ಕೊಳ್ಳೋಣ ಬನ್ನಿ. ಸೊ ಶುರು ಮಾಡೋಣ ಗುರು. ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೋಗೋದಕ್ಕೆ ಮುಂಚೆ ಈ ಗಾಡಿ ಬಗ್ಗೆ ಒಂದೆರಡು ವಿಷಯ ಹೇಳಬೇಕು. ಸೊ ಹಾರ್ಲಿ ಡೇವಿಡ್ಸನಲ್ಲಿ ಇದೇ ಸ್ಟಾರ್ಟಿಂಗ್ ರೇಂಜಲ್ಲಿ ಇದ್ದಿದ್ದು. ಈಗ ಹೀರೋ ಜೊತೆ ಸೇರ್ಕೊಂಡು ಬಿಟ್ಟಿದ್ದಾರೆ X440 ಅಂತ. ನಾನು ಅದನ್ನು ಎಕ್ಸಾಕ್ಟ್ ಹಾರ್ಲಿ ಡೇವಿಡ್ಸನ್ ಅಂದರೆ ಪರ್ಫೆಕ್ಟಾಗಿ ಹಾರ್ಲಿ ಡೇವಿಡ್ಸನ್, ಪ್ಯೂರ್ ಹಾರ್ಲಿ ಡೇವಿಡ್ಸನ್ ಅಂತ ಹೇಳೋಕ್ಕೋಗಲ್ಲ. ಬಿಕಾಸ್ ಹಾರ್ಲಿ ಡೇವಿಡ್ಸನ್ ಅಂದರೆ ಅದರಲ್ಲಿ V-ಟ್ವಿನ್ ಇರಬೇಕು ಗುರು. ಇದೆಯಲ್ಲ ನೋಡಿ, ಈ V-ಟ್ವಿನ್ ಇರಬೇಕು. ಸೊ V-ಟ್ವಿನ್ ಇದ್ರೇ ಅದನ್ನು ಹಾರ್ಲಿ ಅಂತ ಅನ್ಸ್ಕೊಳಕ್ಕಾಗೋದು. ಸೊ V-ಟ್ವಿನ್ ಇಲ್ಲ. ಸೊ ಇರಲಿ, ಸುಮ್ಮನೆ ಹೆಸರಿಗೋಸ್ಕರ ಹಾರ್ಲಿ ಡೇವಿಡ್ಸನ್ ಅದು ಒಳ್ಳೆ ಬೈಕೆ. ಯಾವ ಬೈಕ್ನೂ ನಾನು ಕೆಳಗಡೆ ಹಾಕೋಕ್ಕೆ ಹೋಗಲ್ಲ. ಪ್ರತಿಯೊಂದು ಬೈಕ್ನೂ ಇಷ್ಟಪಡ್ತೀನಿ. ಅದು 50cc ಬೈಕ್ ಆಗಿರಲಿ ಅಥವಾ ಸೂಪರ್ ಬೈಕ್, ಲೀಟರ್ ಕ್ಲಾಸ್ ಸೂಪರ್ ಬೈಕ್ ಆಗಿದ್ರು ಅಷ್ಟೇ. ಸೊ ಬೈಕ್ಸ್ ನನಗೆ ಪ್ರತಿಯೊಂದು ಬೈಕು ಇಷ್ಟ. ಸೊ ಹಾರ್ಲಿ ಅಂದಮೇಲೆ ಒಂದು ಸ್ವಲ್ಪ ಪೊಟೆಟೋ ಸೌಂಡ್ ಅಂತಾರೆ. ಆ ಪೊಟೆಟೋ ಸೌಂಡ್ ಹೆಂಗಂದರೆ ಒಂಥರ 2 ಪೈಪ್ ಇರುತ್ತಲ್ಲ. ಸೊ ಸಪ್ರೇಟಾಗಿ ಎಕ್ಸಾಸ್ಟ್ ಒಂಥರ, ಈಗ 2 ಬುಲೆಟ್ನ ಒಟ್ಟಿಗೆ ಇಕ್ಕಿ ಸ್ವಲ್ಪ ಡಿಫ್ರೆನ್ಸಲ್ಲಿ ರೇವ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಪೊಟೆಟೋ ಸೌಂಡ್ ಬರುತ್ತೆ ಹಾರ್ಲಿ ಸೌಂಡು. ಸೊ ಹಾರ್ಲಿ ಫ್ಯಾನ್ಸಿಗೆ ಗೊತ್ತಿರುತ್ತೆ ಹೇಗೆ ಅಂತ. ಈ ಗಾಡಿಯಲ್ಲಿ ಆ ಸೌಂಡ್ ಬರಲ್ಲ ಗುರು. ಇದು ಹೆಂಗಿದೆ ಅಂದರೆ ಸೌಂಡ್ ಅಂದರೆ, ಈ ಗಾಡಿಗೆ ಈ ಸೌಂಡೇ ಪ್ಲಸ್ ಪಾಯಿಂಟು. ಸೊ ಎಲ್ಲೇ ಹೋಗ್ತಿದ್ರು ಪಕ್ಕ ಐಟರ್ನರ್ ಈ ಗಾಡಿ. ಅದಕ್ಕೆ ಕಾರಣ ಬಂದು ಎಕ್ಸಾಸ್ಟು. ಸೊ ಎಕ್ಸಾಸ್ಟ್ ಇಲ್ಲ ಅಂದರೆ ಇದ್ರದ್ದು 80% ಇಮೇಜು ಡೌನ್ ಆಗುತ್ತೆ. ನನಗೆ ಗೊತ್ತಿರೋ ಹಂಗೆ, ನಮ್ಮ ಪರ್ಸ್ನಲ್ ಯೂಸೇಜ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಎಕ್ಸಾಸ್ಟ್ ಬಂದ್ಬಿಟ್ಟು ಹೇಗಿದೆ ಅಂದರೆ, ಆ ಕಡೆ ಕ್ರೂಸರ್ ಸೌಂಡು ಇದೆ, ಜೊತೆಗೆ ಸ್ಪೋರ್ಟ್ಸ್ ಬೈಕ್ ಸೌಂಡು ಕೊಡುತ್ತೆ ನಮಗೆ. ಸೊ ಈ ಒಂದು 40% ಇನ್ಲೈನ್ 4 ಸೌಂಡ್ ಬರುತ್ತೆ ಗೊತ್ತಾ, ಆ ಥರ ಸೌಂಡು ಇದೆ. ಇನ್ನೊಂದು 60% ಕ್ರೂಸರ್ ಸೌಂಡ್ ಇದೆ. ಸೊ ಈಗ ಇನ್ಲೈನ್ 4 ಎಲ್ಲ ತೊಗೊಂಡ್ರೆ ನೀವು ಒಂಥರ ಏನು ಹೇಳೋದು, ಈ ರಾಕೆಟ್ ಎಲ್ಲ ಸ್ಲೋವಾಗಿ ಓಪನ್ ಆಗುತ್ತಲ್ಲ, ಸ್ಮೂತಾಗಿ ಒಂದು ಏನು ಹೇಳೋದು, ಒಂದು ಫ್ಲೋ ಅಲ್ಲಿ ಓಪನ್ ಆಗುತ್ತೆ. ಬಟ್ ಈ ಗಾಡಿ ಹಂಗಲ್ಲ. ಆನ್ ಮಾಡಿದ್ರೆ ನಕ್ಕನ್ನು ಒಳ್ಳೆ ಬಾಂಬ್ ಬ್ಲಾಸ್ಟ್ ಆಗಲ್ವಾ, ಹಂಗಾಗುತ್ತೆ. ಆಮೇಲೆ ಈಗ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಒಂದು ಓವರ್ಟೇಕ್ ಮಾಡಬೇಕು, ಗೇರ್ ಡೌನ್ ಮಾಡಿ ಹೊಡೆದ್ರೆ ಒಳ್ಳೆ ಯಾವುದೋ ಬಾಂಬ್ ಎಲ್ಲೋ ಸಿಡಿತಿದೆ ಗುರು ಅಂತ ಅನ್ಕೊಬೇಕು. ಸೊ ಆ ಥರ ಎಕ್ಸಾಸ್ಟ್ ಕೊಡುತ್ತೆ. ಸೊ ಫಸ್ಟ್ ಎಕ್ಸಾಸ್ಟ್ ತೋರಿಸ್ಬಿಡ್ತೀನಿ. ಎಕ್ಸಾಸ್ಟ್ ಆದಮೇಲೆ ಗಾಡಿ ಸ್ಪೆಸಿಫಿಕೇಷನ್ಸ್ನ ಟಕ್ ಅಂತ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕಿಲ್ ಸ್ವಿಚ್ ಇಲ್ಲಿದೆ, ಕೀ ಇಲ್ಲಿದೆ, ಆನ್ ಮಾಡೋಣ. ಇದು ಐಡ್ಲಿಂಗ್ ಸೌಂಡ್ ಗುರು. ಇವಾಗ ಸ್ವಲ್ಪ ರೇವ್ ಮಾಡ್ತೀನಿ. ಇದಾಯಿತು. ಸೊ ಹೇಗಿದ್ರು ಕೀ ಆನ್ ಮಾಡಿದ್ದೀವಿ. ಸೊ ಈ ಸ್ಪೀಡೋಮೀಟ್ರಲ್ಲಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನಿದೆ ತೋರಿಸ್ಬಿಡ್ತೀನಿ. ಸೊ ನೋಡ್ಬೋದು, ಸ್ಪೀಡೋಮೀಟರ್ ಇದೆ. ಓಲ್ಡ್ ಸ್ಕೂಲ್ ಆದರೂ ನನಗೆ ಓಲ್ಡ್ ಸ್ಕೂಲೇ ಇಷ್ಟ, ನನಗೆ ಪರ್ಸ್ನಲ್ ಆಗಿ. ಸೊ
ಈಗ ಬರೋ 1.5 ಲಕ್ಷ ಗಾಡಿಗೆಲ್ಲ ಡಿಜಿಟಲ್ ಕನ್ಸೋಲ್ ಕೊಟ್ಟು ಅದರಲ್ಲಿ ಬೇಜಾನ್ ಇನ್ಫಾರ್ಮೇಷನ್ ತುಂಬಿರ್ತಾರೆ. ಬಟ್ ಈ ಗಾಡಿಯಲ್ಲಿ ನಾನು ತೊಗೊಂಡಾಗ ಆನ್ ರೋಡ್ ಬಂದುಬಿಟ್ಟು 695 ಪ್ಲಸ್ ಆಕ್ಸೆಸರೀಸ್ ಎಲ್ಲ ಸೇರಿ 825ವರೆಗೂ ಆಗೋಯ್ತು. ಸೊ ಅಷ್ಟಿದ್ದೂ ಈ ಥರ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನೂ ಇಲ್ಲ, ಬರೀ ಸ್ಪೀಡೋಮೀಟರ್ ಅಂತ ಅನ್ಕೋಬೋದು ನೀವು. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಆ್ಯಡ್ ಮಾಡಿದ್ದಾನೆ, ತೋರಿಸ್ತೀನಿ ನೋಡಿ. ಸೊ ಈಗ ಪ್ರೆಸೆಂಟ್ ಕ್ಲಾಕ್ ತೋರಿಸ್ತಿದೆ ನಮಗೆ. ಇದು ಗೇರ್ ಇಂಡಿಕೇಟರು, ಆಮೇಲೆ RPM ಇಂಡಿಕೇಟರು, ಮೂವಿಂಗಲ್ಲಿ ಗೊತ್ತಾಗುತ್ತೆ ನಮಗೆ. ಇದು ಟೋಟಲ್ ಟ್ರಿಪ್ ಕಿಲೋಮೀಟರು, ಟೋಟಲ್ ಕಿಲೋಮೀಟರ್ಸ್ ರನ್. ಟ್ರಿಪ್ ಎ, ಟ್ರಿಪ್ ಬಿ, ಅಷ್ಟೇ ಗುರು. ಸೊ ವಾಪಸ್ ಕ್ಲಾಕಿಗೆ ಬಂದ್ವಿ. ಅದು ಬಿಟ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ ಇದೆ. ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಆಮೇಲೆ ಲೋ ಆಯಿಲ್ ಇಂಡಿಕೇಟರು, ಲೋ ಫ್ಯೂಲ್ ಇಂಡಿಕೇಟರು, ಫ್ಯೂಲ್ ಗೋಜಿಲ್ಲ, ಲೋ ಫ್ಯೂಲ್ ಇಂಡಿಕೇಟರ್ ಇದೆ, ಆಮೇಲೆ ABS ಇಂಡಿಕೇಟರು ಸಹ ಇದೆ. ಪ್ಲಸ್ ಅದು ಬಿಟ್ಟರೆ ಅಷ್ಟೇ ಗುರು, ಬೇಸಿಕಾಗಿ ಕೊಟ್ಟಿದ್ದಾನೆ, ಬೇರೆ ಜಾಸ್ತಿ ಏನೂ ಇಲ್ಲ. ಸೊ ಇದೊಂದಾಯಿತು. ಬೇಸಿಕ್ ಏನು ಕೆಲಸ ಬೇಕು ಮಾಡುತ್ತೆ ಅದು. ಬಟ್ ಕೊಡೋ ಕಾಸಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹಾರ್ಲಿ ಡೇವಿಡ್ಸನ್ಗಳು ಸ್ವಲ್ಪ ಓವರ್ ಪ್ರೈಸ್ಡೆ. ಕೊಡೋ ಕಾಸಿಗೆ ತಕ್ಕದಂಗೆ ನಮಗೆ ಫೀಚರ್ಸ್ ಎಲ್ಲ ಕೊಡಲ್ಲ. ಸೊ ಸಾಕು, ಬೇಸಿಕಾಗಿ ಮಾತಾಡಿದ್ದು. ಈಗ ಸ್ಪೆಸಿಫಿಕೇಷನ್ಸ್ಗೆ ಹೋಗೋಣ. ಸೊ ಇದು 749cc ಗಾಡಿ ನೋಡ್ಬೋದು ನೀವು. ವಿ ಟ್ವಿನ್ನು ಆಗಲೇ ಹೇಳ್ದಂಗೆ. ಸೊ ವಿ ಟ್ವಿನ್ ಅಂದರೆ ಈ ಥರ ವಿ ಶೇಪಲ್ಲಿ 2 ಇಂಜಿನ್ ಇರುತ್ತೆ, ವಿ ಟ್ವಿನ್ ಅಂತೀವಿ. ಪ್ಯಾರಲಲ್ ಟ್ವಿನ್ನು ಬರುತ್ತೆ. ಇಂಟರ್ಸೆಪ್ಟರ್ ನೋಡ್ಬೋದು ನೀವು, ಅಥವಾ ಟ್ರೈಮ್ ಗಾಡಿಗಳು ನೋಡ್ಬೋದು. ಈ ಕಡೆ ಒಂದು ಇಂಜಿನ್ ಇದ್ದರೆ ಆ ಕಡೆ ಒಂದು ಇಂಜಿನ್ ಇರುತ್ತೆ. ಸೊ ಅದನ್ನು ಪ್ಯಾರಲಲ್ ಟ್ವಿನ್ ಅಂತೀವಿ. ಸೊ ಈ ಗಾಡಿ ವಿ ಟ್ವಿನ್ ಇರೋದ್ರಿಂದ ಸ್ವಲ್ಪ ಉದ್ದ ಇದೆ ಬೇಸು, ನೋಡ್ಬೋದು ನೀವು. ಸೊ ಹಾರ್ಲಿಗಳು ಯಾವುದೇ ತೊಗೊಂಡ್ರು ವಿ ಟ್ವಿನ್ನೇ. ವಿ ಟ್ವಿನ್ ಇದ್ರೇ ಅದಕ್ಕೆ ಹಾರ್ಲಿ ಅಂತ ಹೇಳೋದು. ಆ್ಯಂಡ್ ಹಾರ್ಲಿ ಇನ್ನೊಂದು ಸ್ಪೆಷಾಲಿಟಿ ಬೆಲ್ಟ್ ಡ್ರಿವನ್. ಇದು ತೋರಿಸ್ತೀನಿ ಬೆಲ್ಟ್ ನಿಮಗೆ. ಸೊ ಇದೆಲ್ಲ ಹಾರ್ಲಿದು ಒಂಥರ ಸ್ಪೆಷಲೈಸೇಷನ್ ಅಂತ ಹೇಳಬೇಕು, ಅಂದರೆ ಯೂನಿಕ್ನೆಸ್ಸು. ಇದು ಈ ಥರ ಇದ್ರೇ ಅದನ್ನು ಹಾರ್ಲಿ ಅಂತ ಹೇಳೋದು. ಸೊ ಇದಾಯಿತು. ಹೇಳ್ದಂಗೆ ಇದು ಬೇಸಿಕ್ ಗಾಡಿ ನಾನು ತೊಗೋಬೇಕಾದ್ರೆ 2020 ಸ್ಟಾರ್ಟಿಂಗ್ ರೇಂಜಲ್ಲಿ ಇದೇ ಇದ್ದಿದ್ದು. ಸೊ ಹಾಗಂತ ಕಡಿಮೆ ಅಂತಲ್ಲ, ನಾನು ಹೇಳ್ದಂಗೆ 825 ಆಯಿತು. ಆಕ್ಸೆಸರೀಸ್ ಸೇರಿದ್ರೆ. ಬಟ್ ಆನ್ ರೋಡ್ 695 ಇತ್ತು, ಇರಲಿ ಪರವಾಗಿಲ್ಲ. ಓವರ್ ಪ್ರೈಸ್ ಅಂತ ಅನ್ನಿಸ್ತು. ಬಟ್ ನಿಜ ಹೇಳ್ತೀನಿ ಗುರು, ಸುಳ್ಳು ಹೇಳ್ತಾ ಇಲ್ಲ. ನಾನು ಇದನ್ನು ಶೋರೂಮಲ್ಲಿ ತೊಗೊಂಡು ಪ್ರಾಪರಾಗಿ ಮೇಂಟೈನ್ ಮಾಡಿ ಈ ಎಕ್ಸಾಸ್ಟಿಗೆ ಏನಿದೆ ಗಾಡಿ ತುಂಬ ವರ್ತ್ ಅಂತ ನನಗನ್ನಿಸ್ತು. ತುಂಬ ವರ್ತಿಲ್ಲ ಅಂದ್ರೂ ಕೊಟ್ಟಿರೋ ಕಾಸಿಗೆ ವರ್ತ್ ಅನ್ನಿಸ್ತು. ಬಿಕಾಸ್ ಆ ಪಬ್ಲಿಕಲ್ಲಿ ಜನ ಹೇಗೆ ತಿರುಗಿ ನೋಡ್ತಾರೆ ಗುರು, ಹಂಗೆ ಅದು ಎಕ್ಸಾಸ್ಟಿಗೆ ಹೇಳಬೇಕು ಥ್ಯಾಂಕ್ ಯು ಅಂತ. ಬಿಕಾಸ್ ಎಕ್ಸಾಸ್ಟ್ ಇರೋದು ಬಂದು ವ್ಯಾನ್ಸ್ 9 ಕಾಂಪಿಟೇಷನ್ ಎಕ್ಸಾಸ್ಟ್ ನೋಡ್ಬೋದು ನೀವು. 60,000 ಆಯಿತು ಎಕ್ಸಾಸ್ಟು, ಸ್ಕ್ರೀಮಿಗಲ್ ಏರ್ ಫಿಲ್ಟರು, ಆಮೇಲೆ ಸ್ಪಾರ್ಕ್ ಪ್ಲಗ್ಸ್ ಎಲ್ಲ ಸೇರಿ. ಸೊ ಎಕ್ಸಾಸ್ಟ್ ಅದೊಂದು ಕತೆ ಆಯಿತು. ಸೊ ಇಂಜಿನ್ ಬಗ್ಗೆ ಹೇಳಾಯಿತು. ಹಾರ್ಲಿ ಅವರು ಯಾವಾಗಲೂ ನಾರ್ಮಲಾಗಿ ಪವರ್ನ ಸ್ಪೆಸಿಫೈ ಮಾಡಲ್ಲ. ಸೊ ಬೇಸಿಕಲಿ ನಾನು ರಿಸರ್ಚ್ ಮಾಡಿದಂಗೆ ನನಗೆ ಗೊತ್ತಾಗಿದೆ ಏನಂದರೆ ಒಂದು 47 to 48 bhp ಪವರ್ ಇರ್ಬೋದು ಇದರಲ್ಲಿ. ಸೊ ಕ್ರೂಸರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 59 Nm ಟಾರ್ಕು. ಸೊ ಟಾರ್ಕ್ ಕ್ಲಿಯರಾಗಿ ಫೀಲ್ ಆಗುತ್ತೆ ಗುರು. ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಕೊಟ್ಟಿಲ್ಲ ಇದರಲ್ಲಿ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾನು ಸಡನ್ನಾಗಿ ಆ್ಯಕ್ಸಲರೇಟರ್ ಮಾಡಿದ್ರೆ ಟಕ್ಕಂತ ಟಚ್ಬಿಟ್ಟು ಹಿಂದೆ ಟೈರ್ ಏನಿದೆ ಹಂಗೆ ಒಂದು 2-3 ಸ್ಪಿನ್ ಹೊಡಿಯುತ್ತೆ. ಸೊ ಪವರ್ ನೋಡ್ಕೊಂಡು ಓಡಿಸ್ಬೇಕು ನಾವು. ಸೊ ಅದೊಂದು. ಆಮೇಲೆ ಇಂಜಿನ್ ಬಗ್ಗೆ ಆಯಿತು, ವಿ ಟ್ವಿನ್ ಆಲ್ರೆಡಿ ಹೇಳ್ದಂಗೆ. ಆಮೇಲೆ ಈಗ ಟೈರ್ಸ್ ಬಗ್ಗೆ ಮಾತಾಡೋಣ. ಫ್ರಂಟಲ್ಲಿ ನೋಡ್ಬೋದು ನೀವು ಟ್ಯೂಬ್ಲೆಸ್, ರೇರಲ್ಲಿ ನೋಡ್ಬೋದು ಟ್ಯೂಬ್ಲೆಸ್. ರೇರ್ ಟೈರು ರೀಸೆಂಟಾಗಿ ಚೇಂಜ್ ಮಾಡಿಸ್ದೆ. ರೈಡ್ ಹೋಗಿದೆ ಊಟಿಗೆ, ಬರ್ತಾ ಟೈರ್ ಆಲ್ಮೋಸ್ಟ್ ಓವರ್ಔಟ್ ಆಗಿತ್ತು. ಸೊ ಆದ್ದರಿಂದ ಅಲ್ಲೇ ಮೈಸೂರಲ್ಲೇ ಚೇಂಜ್ ಮಾಡಿಸ್ಕೊಂಬಂದೆ. ಸ್ವಲ್ಪ ಸೈಜ್ ಎಕ್ಸ್ಟ್ರಾ ಹಾಕ್ಸಿದ್ದೀನಿ, ಅಂದರೆ ಬ್ರಾಡ್ನೆಸ್ ಕಡಿಮೆ ಆಗಿದೆ ಬಟ್ ಹೈಟ್ ಜಾಸ್ತಿ ಆಗಿದೆ, ನೋಡ್ಬೋದು ನೀವು. ಸೊ ಹಿಂದೆಗಡೆ ಆ್ಯಕ್ಚುಲಿ 150 ಸೆಕ್ಷನ್ ಟೈರ್ ಬರುತ್ತೆ, ಮುಂದೆಗಡೆ 110 ಸೆಕ್ಷನ್ ಟೈರ್ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಆಮೇಲೆ ಅದು ಬಿಟ್ವಿ ಅಂದರೆ ಟ್ಯಾಂಕ್ ಕೆಪಾಸಿಟಿ 13.1 ಲೀಟ್ರು. ಇಲ್ಲಿಗೆ ಬಂದ್ವಿ ನೋಡಿ, ಎಲ್ಲರೂ ಕೇಳೋದು ಮೈಲೇಜ್ ಎಷ್ಟು ಗುರು ಅಂತ. ಸಿಟೀಸಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಒಂದು 14 to 15 ಸಿಗುತ್ತೆ. ಹೈವೇಸಲ್ಲಿ ನಾರ್ಮಲಾಗಿ ಕ್ರೂಸ್ ಮಾಡಿದ್ರೆ 100-110 ಕ್ರೂಸ್ ಮಾಡಿದ್ರೆ, ರೀಸೆಂಟಾಗಿ ಹೋಗಿ ಟ್ರಿಪ್ಪಲ್ಲೇ ಹೇಳ್ತಾ ಇದ್ದೀನಿ 18-19ವರೆಗೂ ಕೊಟ್ಟಿದೆ. ಮೋಸ್ಟ್ ಪ್ರಾಬಬ್ಲಿ 20ವರೆಗೂ ಕೊಡುತ್ತೆ ಇನ್ನೂ ನಾರ್ಮಲಾಗಿ ಚೆನ್ನಾಗಿ ಓಡಿಸಿದ್ರೆ. ನಾನು ಸ್ವಲ್ಪ ಆಗಾಗ ಓವರ್ಟೇಕ್ಸು ಸ್ವಲ್ಪ ರಫಾಗಿ ಮಾಡ್ತೀನಿ. ಸೊ ಆದ್ದರಿಂದ ಆ್ಯಂಡ್ ಮೈಲೇಜ್ ಬಗ್ಗೆ ಅದಾಯಿತು. ಬ್ರೇಕ್ಸ್ ಗುರು. ಸೊ ನನ್ನ ಹತ್ರ ಇದಕ್ಕೆ ಮುಂಚೆ ಇನ್ನೊಂದು ಹಾರ್ಲಿ ಡೇವಿಡ್ಸನ್ ಇತ್ತು, ಸೇಮ್ ಮಾಡಲ್ಲು, ಬಟ್ ಅದು 14 ಮಾಡಲ್ ಆಗಿತ್ತು. ಅದರಲ್ಲಿ ತುಂಬ ಕಂಪ್ಲೇಂಟ್ಸ್ ಇತ್ತು ಗಾಡಿ ಬಂದಾಗ, ತುಂಬ ಆಕ್ಸಿಡೆಂಟ್ಸ್ ಆಗ್ತಿತ್ತು. ಬಿಕಾಸ್ ಗಾಡಿ 233 kg ಗುರು. ಆಮೇಲೆ ಪವರು ಚೆನ್ನಾಗಿದೆ ಆಯಿತಾ. ಸೊ ಈ ಪವರ್ಗೆ ಬ್ರೇಕಿಂಗು ಸರಿ ಇರಲಿಲ್ಲ. ಸೊ ABS ಇರಲಿಲ್ಲ ಮುಂಚೆ, ಈಗ ABS 2 ಕಡೆ ABS ಕೊಟ್ಟಿದ್ದಾರೆ, 2 ಕಡೆ ಡಿಸ್ಕ್ ಬ್ರೇಕ್ಸು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ವಿಂಡ್ ಇದೆ ತುಂಬ. ಆಮೇಲೆ ಇಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಓಪನ್ ಏರಿಯಾ ಆಗಿರೋದ್ರಿಂದ ವಿಂಡ್ ಸೌಂಡ್ ತುಂಬ ಇದೆ. ಸೊ ಫೈನ್. ಆಮೇಲೆ ಹಳೆ ಮಾಡಲಲ್ಲಿ ಇಂಡಿಕೇಟರ್ಸ್ ಅಷ್ಟೇ ತುಂಬ ಒಂಥರ ಓಲ್ಡ್ ಸ್ಕೂಲ್ ಆಗಿದ್ರು ಚೆನ್ನಾಗಿರಬೇಕು ಗುರು. ಬಟ್ ಹಳೆ ಮಾಡಲಲ್ಲಿ ಏನು ಮಾಡಿದ್ರು ಅಂದರೆ ಒಂಥರ ಏನೋ
ಡಲ್ ಆಗಿತ್ತು ಇಂಡಿಕೇಟರ್ಸು, ಇದ್ರಲ್ಲಿ ನೋಡ್ಬೋದು ನೀವು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಅದು ಬಿಟ್ಟರೆ ಹಳೆ ಮಾಡಲಲ್ಲಿ ಈ ಹಾರ್ಲಿ ಡೇವಿಡ್ಸನ್ ಅಂತ ಬರ್ದಿರಲಿಲ್ಲ, ಬಟ್ ಲೋಗೋ ಬರ್ತಿತ್ತು ಈ ಕಡೆ. ಆ್ಯಂಡ್ ಇಲ್ಲಿ ಇದೊಂದು ಹೇಳಕ್ಕೆ ಬರುತ್ತೆ. ಸೊ ಈಗ ಇದು 200 ಟಾಪ್ ಸ್ಪೀಡ್ ತೋರಿಸ್ತಿದೆ ಸ್ಪೀಡೋಮೀಟರಲ್ಲಿ, ಬಟ್ ಹಳೆ ಗಾಡಿಗೆ 180 ತೋರಿಸ್ತಿತ್ತು. ಸೊ ಅದೊಂದು ಓಕೆ. ಸೊ ಇಷ್ಟ ಆಯಿತು. ಆಮೇಲೆ ಬ್ರೇಕಿಂಗ್ ಆಯಿತು, ಟೈರ್ಸ್ ಆಯಿತು, ಹೆಡ್ಲೈಟು ಪರವಾಗಿಲ್ಲ ಗುರು, ಒಳ್ಳೆ ಕೆಲಸ ಮಾಡುತ್ತೆ, ಸಾಕು. ಬೇಸಿಕಾಗಿ ಚೆನ್ನಾಗಿದೆ, ರೈಡ್ಸ್ಗೂ ಚೆನ್ನಾಗಿದೆ. ಸ್ವಲ್ಪ ಬೇಕಿದ್ರೆ ತುಂಬ ರೈಡ್ಸ್ ಮಾಡ್ತೀರಾ ನೈಟಲ್ಲೆಲ್ಲ ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ. ಹಿಂದೆಗಡೆ ಟೈಲ್ ಲೈಟು ಡೀಸೆಂಟ್ ಇನಫ್, ಸೊ ಫೈನ್. ಆಮೇಲೆ ಸೀಟ್ ಹೈಟು ನಿಮ್ಗೆ ಯಾವ ಹೈಟ್ ಇದ್ರೂ ಆಗುತ್ತೆ ಗುರು ನಿಮಗೆ ಆರಾಮಾಗಿ, ಬಿಕಾಸ್ ತುಂಬ ಒಂಥರ ಲೋ ಪೋಸ್ಚರ್ ಇರೋ ಸೀಟ್ ಇದು. ಬಟ್ ಸೀಟಿಂಗ್ ಪೋಸ್ಚರ್ ಬಗ್ಗೆ ಹೇಳಬೇಕಂದ್ರೆ ಕಂಫರ್ಟಬಲ್ ಆಗಿದೆ, ಫುಲ್ ಅಪ್ರೈಟ್ ಆಗಿದೆ. ಸೊ ಲಾಂಗ್ ರೈಡ್ಸ್ ಆರಾಮಾಗಿ ಮಾಡ್ಬೋದು, ಬ್ರೇಕ್ ಕೊಟ್ಟು ಮಾಡಿ ಆರಾಮಾಗಿ ಸ್ವಲ್ಪ. ಸೊ ಲಾಂಗ್ ರೈಡ್ಸು ಪೀಸಾಗಿ ಮಾಡ್ಬೋದು, ಅದೊಂದಾಯಿತು. ಆಮೇಲೆ ಒನ್ ಆಫ್ ದ ಮೋಸ್ಟ್ ಪ್ರಾಕ್ಟಿಕಲ್ ಹಾರ್ಲೀಸ್ ಅಂತ ಹೇಳ್ಬೋದು ಇದನ್ನ, ಬಿಕಾಸ್ ಹಾರ್ಲಿ ಡೇವಿಡ್ಸನ್ ಹುಚ್ಚ ನನ್ನ ಮಕ್ಕಳು USA ಹೇಗೆ ಬೇಕು ಆಗ ಡಿಸೈನ್ ಮಾಡ್ಕೊಂಡಿರ್ತಾರೆ ಗಾಡಿಗಳನ್ನ. ಒಂದೊಂದು ಗಾಡಿ ನೀವು ನೋಡ್ಬೋದು 48 ಅಂತ ಇದೆ. ಸೊ ಬರೀ 8 or 9 ಲೀಟರ್ಸ್ ಟ್ಯಾಂಕ್ ಇರಬೇಕು, ಅದು 1200 cc, ಬರೀ 8-9 ಲೀಟ್ರ್ ಟ್ಯಾಂಕ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಎಲ್ಲ ಇರುತ್ತೆ ಇದರಲ್ಲಿ. ಬಟ್ ಇಂಡಿಯಾಗಂತ ಹೇಳಿ ಮಾಡಿಸಿರೋದು ನನಗೆ ಗೊತ್ತಿರೋ ಹಂಗೆ ಈ ಗಾಡಿ ಅಂದರೆ ಇಂಡಿಯನ್ ಸಿಟೀಸ್ಗೆ, ಯಾಕಂದರೆ ಈಗ ರೋಡ್ಸ್ ತುಂಬ ಡೆವಲಪ್ ಆಗ್ತಿದೆ ಇಂಡಿಯಾದಲ್ಲಿನೂ. ಸೊ ಸಿಟೀಸ್ಗೆ ಹೇಳ್ದಂಗೆ ಮಾಡಿಸಿರೋ ಗಾಡಿಗಳಂದರೆ ಇದೊಂದು. ಆಮೇಲೆ ಸ್ಟ್ರೀಟ್ ರೋಡ್ ಅಂತ ಬರ್ತಿತ್ತು. ಸೊ ಈ ಎರಡು ಗಾಡಿಗಳು ಸ್ವಲ್ಪ ಪ್ರಾಕ್ಟಿಕಲ್ ಆಗಿತ್ತು. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು, 140 mm ಸೆಕ್ಷನ್, 140 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಓಕೆ, ಸಿಟೀಸ್ಗೂ ಆಗುತ್ತೆ, ಹೈವೇಸ್ಗೂ ಆಗುತ್ತೆ. ಹೈವೇಸಲ್ಲಿ ಒಂದು 130ವರೆಗೂ ಸ್ವಲ್ಪ ಆರಾಮಾಗಿ ಹೋಗ್ಬೋದು, ಆಮೇಲೆ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಒಂದು 130 ಅಥವಾ 140 ಮ್ಯಾಕ್ಸ್ ದಾಟಿದ್ರೆ ಸ್ವಲ್ಪ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಬಟ್ ನನಗೆ ಅದು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ನಾನು ವಿಂಟೇಜ್ ಬೈಕ್ ಓನರು. ಸೊ ಎಂಥ ಗಾಡಿ ಕೊಟ್ರು ಅದನ್ನು ಆರಾಮಾಗಿ ಓಡಿಸ್ತೀನಿ. ನನಗೆ ಅನ್ಕಂಫರ್ಟಬಲ್ ಅಂತ ಏನಂತೀವಿ ಅದು ಅನಿಸೋದಿಲ್ಲ. ಸೊ ಪೀಸಾಗಿ ಓಡಿಸ್ಕೊತೀನಿ, ಕಂಪ್ಲೇಂಟ್ ಮಾಡೋದು ನನಗೆ ಬರಲ್ಲ. ಯಾಕಂದರೆ ಇದು ಗಾಡಿ ಹೇಗಿರುತ್ತೆ ಅನ್ನೋದಲ್ಲ, ರೈಡರ್ ಹೇಗಿರ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಂತ ಗಾಡಿಯಲ್ಲಿರೋ ಫೀಚರ್ಸೂ ಮ್ಯಾಟ್ರ್ ಆಗುತ್ತೆ, ಬಟ್ ಪ್ರತಿಯೊಂದೂ ಬೇಕು ಅಂತ ಸ್ಪೂನ್ ಫೀಡಿಂಗ್ ಮಾಡೋ ಥರ ಮಾಡೋದಲ್ಲ. ಬೈಕ್ನ ನಾವು ಓಡಿಸ್ಬೇಕು, ನಮ್ಮನ್ನ ಬೈಕ್ ಓಡಿಸೋದಲ್ಲ. ಸೊ ಆ ಥರ ರೈಡರ್ ನಾನು. ಸೊ ಅದೊಂದಾಯಿತು. ಆಮೇಲೆ ಟಾಪ್ ಸ್ಪೀಡ್ ಗುರು, ಫಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, 5ನೇ ಗೇರಲ್ಲಿ 180 ಹೋಗುತ್ತೆ ಇದು. ಸೊ ಅಂಥ ಸೈಕ್ ಗಾಡಿ, ಬಟ್ ಹಾಗೆಲ್ಲ ಓಡ್ಸೋಕೆ ಹೋಗ್ಬೇಡಿ. ನಾನು ಲೈಫಲ್ಲಿ 2 ಸಲ ಆ ಥರ ಓಡಿಸಿರೋದು. ಗಾಡಿ ಬಂದು ಇಲ್ಲಿಗೆ ಒಂದು 4 years ಆಯಿತು, 4.5 years ಆಯಿತು. 2 ಸಲ ನಾನು ಟಾಪ್ ಸ್ಪೀಡ್ ಚೆಕ್ ಮಾಡಿರೋದು. ಒಂದು ಫಸ್ಟು ಕ್ಯೂರಿಯಾಸಿಟಿಗೆ ಚೆಕ್ ಮಾಡಿದೆ. ಅದಾದಮೇಲೆ ರೀಸೆಂಟ್ಲಿ ಒಂದು 1.5 year ಬ್ಯಾಕ್ ಒಂದು ರೈಡ್ ಹೋಗಿದ್ವಿ, ಅಲ್ಲಿ ಅನಿವಾರ್ಯ ಬಂದುಬಿಡ್ತು. ಸೊ ರೀಸನ್ ಏನಂತ ನೀವು ಫಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಮಾತ್ರ ಓಡಿಸ್ದೆ, ಬಟ್ ನಾರ್ಮಲಿ ನಾನು ರ್ಯಾಶ್ ಆಗಲ್ಲ, ಓಡಿಸಲ್ಲ. ಇದು ನನ್ನ ಮೊದಲನೇ ಗಾಡಿ. ಇದು ಬಿಟ್ಟು ನನ್ನ ಹತ್ರ ಇನ್ನೂ ಒಂದು 12ರಿಂದ 13 ಗಾಡಿ ಇದೆ. ಪ್ರತಿಯೊಂದೂ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ ನನ್ನ ಚಾನಲಲ್ಲಿ. ಸೊ ವೆಯ್ಟ್ ಮಾಡ್ತೀರಿ. ಸೊ ಅಷ್ಟಾಯಿತು, ಬೇರೆ ಏನು ಮಿಸ್ ಮಾಡಿದ್ವಿ. ಮಿರರ್ ವಿಸಿಬಿಲಿಟಿನೂ ತುಂಬ ಚೆನ್ನಾಗಿದೆ ಗುರು, ಸೂಪರ್ ಮಿರರ್ ವಿಸಿಬಿಲಿಟಿ. ಸೊ ಹೈವೇಸಲ್ಲೆಲ್ಲ ಪೀಸ್ ಆಗಿರುತ್ತೆ. ಲಿವರ್ಸ್ ಎಲ್ಲ ಓಕೆ, ಫೈನ್. ಆಮೇಲೆ ಇದರಲ್ಲಿ ಒಂದು ಸಣ್ಣ ಇಶ್ಯೂ ಏನಂದರೆ ನೋಡ್ಬೋದು ನೀವು ಇಲ್ಲಿ, ಇದಿದೆ ನೋಡಿ, ಇದು ಆಗಾಗ ಓವರ್ಔಟ್ ಆಗಿಬಿಡುತ್ತೆ. ಸೊ ಚೇಂಜ್ ಮಾಡಿಸ್ಕೊತಾ ಇರಬೇಕು, ಕಟ್ ಆಗಿಬಿಡುತ್ತೆ ಈಸಿಯಾಗಿ ಹೀಟಿಗೆ, ಅದೊಂದು. ಆಮೇಲೆ ಕ್ರ್ಯಾಶ್ ಗಾರ್ಡ್ಸ್ ನೋಡಿ ಇವರು, ಇದೆಲ್ಲ ನಾನು ಆಕ್ಸೆಸರೀಸಲ್ಲಿ ಹಾಕ್ಕೊಂಡಿದ್ದು, ಪಕ್ಕಾ ಬರ್ತಿದೆ ಇದು. ಒಂದು ಸಲ ಏನಾಯಿತು ಅಂದರೆ, ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಸಿಗ್ನಲಲ್ಲಿ ನಿಂತಿದ್ದೆ. ಸೊ ಹಿಂದೆಯಿಂದ ಬಂದು ಹೊಡೆದಾಗರು ಆಟೋದು ಗಾಡಿ, ತುಂಬ ಫೋರ್ಸಲ್ಲಿ ಇದ್ದ ಅವನು. ಗಾಡಿ ಏನಾಯ್ತಂದರೆ ಸ್ಟ್ರೈಟ್ ಇದ್ದಿದ್ದು ಫುಲ್ ಟಿಲ್ಟ್ ಆಯಿತು, ಅಡ್ಡಾಗಿ ಕೆಳಗಡೆ ಬಿದ್ದು ಗಾಡಿ ಒಂದು ಕಾರ್ ಕೆಳಗಡೆ ಹೋಯಿತು. ನಾನು 2 ಪಲ್ಟಿ ಹೊಡೆದು ಇಲ್ಲೋ ಬಿದ್ದೆ. ಸೊ ಆ ಥರ ಆದ್ರೂ ಗಾಡಿಗೆ ಏನೂ ಆಗಿರಲಿಲ್ಲ. ಆಗಿದ್ದು ಮಾತ್ರ ನೋಡಿ, ಇಂಡಿಕೇಟರ್ಸ್ ಇದೆ ಗೊತ್ತಾ, ಇಂಡಿಕೇಟರ್ ಸ್ಕ್ರ್ಯಾಚಸ್ ಆಯಿತು. ಆಮೇಲೆ ಇದೊಂದು ರಿಫ್ಲೆಕ್ಟರ್ ಹೊಡೆದೋಯ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ ಗಾಡಿಗೆ. ಆ ಥರ ಆಕ್ಸಿಡೆಂಟ್ ಆದ್ರೂ ಅಷ್ಟು ಕಾಪಾಡಿದೆ ಕ್ರ್ಯಾಶ್ ಗಾರ್ಡ್ ಏನಿದೆ ನೋಡಿ. ಸೊ ಕ್ರ್ಯಾಶ್ ಗಾರ್ಡ್ಸ್ ತುಂಬ ಇಂಪಾರ್ಟೆಂಟ್ ಗುರು, ಎಸ್ಪೆಷಲಿ ಕ್ರೂಸರ್ಸ್ಗೆ ಟ್ರಾವೆಲಿಂಗ್ ಮಾಡ್ತೀರಾ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಕ್ರ್ಯಾಶ್ ಗಾರ್ಡ್ಸು ಸೂಪರು, ಎಕ್ಸಾಸ್ಟು ಸೂಪರ್ಬು. ಆಮೇಲೆ ಆಕ್ಸೆಸರೀಸ್, ಹೀಟ್ ಗಾರ್ಡು, ಹಾರ್ಲಿ ಅಂದಮೇಲೆ ಹೀಟಿಂಗ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇರೋಕ್ಕಾಗುತ್ತಾ. ಸೊ ಹೀಟ್ ಗಾರ್ಡ್ ನೋಡಿ, ಇದು ಶೋರೂಮಲ್ಲೇ ಹಾಕ್ಸಿದ್ದು, ಎಕ್ಸಾಕ್ಟ್ ಪ್ರೈಸ್ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಒಟ್ಟಿಗೆ ತರಿಸಿದ್ದಲ್ವಾ, ಲೈಕ್ ಒಟ್ಟಿಗೆ ಹಾಕ್ಸಿದ್ದು. ಸೊ ಆದ್ದರಿಂದ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ನಾನು ಹೇಳ್ದಂಗೆ ನನ್ನ ಹತ್ರ ಹಳೆ ಗಾಡಿ ಇತ್ತು, ಅದರಲ್ಲೂ ಹೀಟಿಂಗ್ ಇಶ್ಯೂಸ್ ತುಂಬ ಇತ್ತು. ಸೊ ಅದನ್ನು ನೋಡಿ ನಾನು ಈ ಏನಿದೆ ಹೀಟ್ ರಿಫ್ಲೆಕ್ಟರ್ಸ್ ಇದನ್ನು ಹಾಕ್ಸ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಒಂದು 60-70% ಆದರೂ ಎಫೆಕ್ಟಿವ್ ಆಗಿದೆ, ಹೀಟ್ನ ರಿಫ್ಲೆಕ್ಟ್ ಮಾಡುತ್ತೆ ಅದು ಅಂತ ಹೇಳ್ಬೋದು.
ಸಿಟೀಸಲ್ಲಿ. ಇದು ತುಂಬ ಹೀಟ್ ಆಗುತ್ತೆ ಗುರು. ಹಾರ್ಲಿಗಳೆಲ್ಲ ನೀವು ಹೆವಿ ಕೆಪಾಸಿಟಿ ಗಾಡಿಗಳು ಯಾವುದೇ ತೊಗೊಂಡ್ರು ತುಂಬ ಹೀಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಸಿಟೀಸಲ್ಲಿ. ಬಟ್ ಒನ್ಸ್ ನೀವು ಹೈವೇಗೆ ಹೋದ್ಮೇಲೆ ಅದು ನಿಮಗೆ ಏನೂ ಫೀಲ್ ಆಗಲ್ಲ ಹೀಟ್ ಎಲ್ಲ ಅಷ್ಟೊಂದು. ಸೊ ಇಷ್ಟು ಆಯಿತು. ಈ ಗಾಡಿ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ 4.5 ವರ್ಷ ಆಯಿತು ಈ ಗಾಡಿ ತೊಗೊಂಡು. ಆಲ್ಮೋಸ್ಟ್ ಎಲ್ಲ ಗೊತ್ತು ಗಾಡಿ ಬಗ್ಗೆ. ಸರ್ವಿಸ್ದೊಂದು ಮರೆತುಬಿಟ್ಟೆ ಗುರು. ಸರ್ವೀಸು ನೋಡಿ, ಈ ಹಾರ್ಲೀಸು, ಈ ಡುಕಾಟೀಸು, ಕವಾಸಕಿಗಳು, ಈ ಯಾವುದೇ ಒಂದು ಪ್ರೀಮಿಯಂ ಬ್ರ್ಯಾಂಡ್ಗಳು ನಾವು ಮೇಂಟೈನ್ ಮಾಡಬೇಕಂದ್ರೆ ಒಂದು ವಿಷಯ ನೋಡ್ಕೊಳ್ಳಿ. ಈ ಗಾಡಿ ಸರ್ವಿಸ್ ಕಾಸ್ಟ್ ಎಷ್ಟು ಇರ್ಬೋದು ಗೊತ್ತಾ? ಒಂದ್ಸಲ ಗೆಸ್ ಮಾಡಿ, ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಆಲ್ಮೋಸ್ಟ್ ಒಂದು ಕಾರ್ನ ಸರ್ವಿಸ್ ಮಾಡಿಸ್ಬೋದು ಪೀಸಾಗಿ, ಅಷ್ಟಿದೆ. ಫಸ್ಟು 12,000 ಇತ್ತು, ಈಗ 15,000 ಸರ್ವಿಸ್ ಕಾಸ್ಟ್, ಬರೀ ಸರ್ವಿಸ್ ಕಾಸ್ಟು. ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೋಯ್ತಂದರೆ ತುಂಬ ದುಡ್ಡಿಗೆ ಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಸರ್ವಿಸ್ ಕಾಸ್ಟೇ 15,000 ಹಾರ್ಲಿ ಅವ್ರದ್ದು. ಹೀಗಿದೆ ಸರ್ವಿಸ್ ಮೇಂಟೆನೆನ್ಸ್ ಇದ್ರದ್ದು. ಎವ್ರಿ 6,000 ಕಿಲೋಮೀಟರ್ಸ್ ಮಾಡಿಸ್ತೀನಿ, ಅಥವಾ 1 ಇಯರ್ಗೆ ಒಂದ್ಸಲ ಆದರೂ ಮಾಡಿಸ್ತೀನಿ. ಸೊ ತಂದು ಈಗ 4 ಇಯರ್ಸ್ 6 ಮಂತ್ಸ್ ಆಗಿದೆ. ನಾನು ಓಡಿಸಿರೋದು 14,500 ಇರಬೇಕು ಕಿಲೋಮೀಟರ್ಸು. ಇಲ್ಲಿವರೆಗೂ 4 ಸರ್ವಿಸ್ ಮಾಡಿಸಿದ್ದೀನಿ ಆದ್ರೂ. ಸೊ ಸರ್ವಿಸ್ ಕಾಸ್ಟು ಹೀಗೆ. ಸೊ ಹೀಟಿಂಗ್ ಬಗ್ಗೆ ಹೇಳಿದೆ, ದೇವ್ರ ದಯೆಯಿಂದ ಹಾರ್ಲಿ ಅವರು ಪರವಾಗಿಲ್ಲ ಲಿಕ್ವಿಡ್ ಕೂಲಿಂಗ್ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ನಮಗೆ ಹೆಲ್ಪ್ ಮಾಡುತ್ತೆ ಹೀಟಿಂಗ್ ಇಶ್ಯೂಸ್ಗೆ, ಅಂದರೆ ಇಂಜಿನ್ನ ಕೂಲ್ ಡೌನ್ ಮಾಡೋಕ್ಕೆ. ಸೊ ಅದೊಂದಾಯಿತು. ಆಮೇಲೆ ಡಿಸೈನು ನನಗಿಷ್ಟ ಆಯಿತು ಗುರು. ಸ್ಟಾರ್ಟಿಂಗ್ ನೋಡಿದಾಗ ಇದೇನು ಗುರು ಹಿಂಗಿದೆ ಅಂತ ಅನ್ನಿಸ್ತು. ಆಮೇಲೆ ಈ ಫೋಟೋಸ್ ವೀಡಿಯೋದಲ್ಲಿ ನೋಡಿದ್ರೆ ಸ್ವಲ್ಪ ಗಾಡಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಗಾಡಿ ದೊಡ್ಡದಿದೆ ಗುರು. ಗಾಡಿ ಲೋ ಆಗಿ ಇದು ಮಾಡಿದಾರಲ್ವ, ಪ್ಲೇಸ್ ಮಾಡಿದಾರಲ್ವ. ಸೊ ಕೆಳಗಡೆ ಇರೋಂಗಿರುತ್ತೆ ಯಾವಾಗಲೂ, ಗಾಡಿ ಚಿಕ್ಕದು ಅನಿಸುತ್ತೆ. ಬಟ್ ಡೈರೆಕ್ಟಾಗಿ ನೋಡಿ, ಆಮೇಲೆ ಒಂದು ಸಲ ಅದನ್ನು ಕೂತ್ಕೊಂಡು ಮೂವ್ ಮಾಡಿ ನೋಡಿ, ಗೊತ್ತಾಗುತ್ತೆ ಗಾಡಿ ಎಷ್ಟು ಹೆವಿ ಇದೆ, ಎಷ್ಟು ದೊಡ್ಡದಿದೆ ಅಂತ. ಸೊ ಫೈನ್. ಈಗ ಅಂತೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಬರೀ ಈ ಗಾಡಿಗಳು ತುಂಬ ಸಿಗ್ತಾಯಿದೆ. ಆರಾಮಾಗಿ 3 ಲಕ್ಷಕ್ಕೆಲ್ಲ ಸಿಗ್ತಿದೆ. ಬಟ್ ನೀವು ಆ ಗಾಡಿಗಳನ್ನ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನೊಂದು 50,000 ಅಥವಾ ಒಂದು 70,000-80,000 ಎಕ್ಸ್ಟ್ರಾ ಹಾಕಿದ್ರೆ ನಿಮಗೆ ಈ ಥರ ಮಾಡಲ್ ಸಿಗುತ್ತೆ. 17 ಆದಮೇಲೆ, ಅಂದರೆ ಈ ಫಸ್ಟ್ ಏನು ಇಶ್ಯೂಸ್ ಇತ್ತು ಅದನ್ನೆಲ್ಲ ರೆಕ್ಟಿಫೈ ಮಾಡಿದ್ರು. ಅಂದರೆ ಬ್ರೇಕಿಂಗ್ ಇಶ್ಯೂಸ್ ಆಗಲಿ ಅಥವಾ ಬೇರೆ ಇಶ್ಯೂಸ್ ಆಗಲಿ ಅದನ್ನೆಲ್ಲ. ಸೊ ABS ಇರೋ ಗಾಡಿನ ತಗೊಳ್ಳಿ. ನಿಮಗೆ ಸೂಪರ್ ಬೈಕ್ ಫೀಲ್ ಬೇಕು ಅಂದರೆ ಈ ಗಾಡಿ ನಿಮಗೆ ಕಡಿಮೆ ಕಾಸಲ್ಲಿ, ಇದಕ್ಕಿಂತ ಇನ್ನೊಂದು ಗಾಡಿ ಬೆಸ್ಟ್ ಇಲ್ಲ ಗುರು. ಬಿಕಾಸ್ ಎಕ್ಸಾಸ್ಟ್, ಈ ಗಾಡಿ ಸೌಂಡ್ ಮಾಡೋ ಥರ ಬೇರೆ ಯಾವ ಗಾಡಿನೂ ಮಾಡಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಒಂದು Z900 ಅಟ್ಲೀಸ್ಟ್ ತೊಗೋಬೇಕಾಗುತ್ತೆ. ಒಂದು 10 ಲಕ್ಷದೊಳಗಡೆ ಬೆಸ್ಟ್ ಸೌಂಡಿಂಗ್ ಬೈಕ್ ಅಂದರೆ ಇದೆ, ನನಗೆ ಗೊತ್ತಿರೋ ಹಾಗೆ. ಸೊ ನೋಡಿ, ಒಳ್ಳೆ ಚಾಯ್ಸ್. ಸೆಕೆಂಡ್ಸಲ್ಲಿ ಯಾರು ತೊಗೋತೀರಾ ಅಂದರೆ, ಬಟ್ ಮೇಂಟೆನೆನ್ಸ್ ಕಷ್ಟ ಗುರು, ಸ್ವಲ್ಪ ಅದೊಂದು ನೋಡ್ಕೊಳ್ಳಿ. ಆಮೇಲೆ ಪಾರ್ಟ್ಸು ತುಂಬ ಕಾಸ್ಟ್ಲಿ. ಸೊ ದಯವಿಟ್ಟು ಅದೊಂದು ನೋಡ್ಕೊಳ್ಳಿ, ಸುಮ್ಮನೆ ಜೋಶಲ್ಲಿ ತೊಗೋಬೇಡಿ. ನಮ್ಮದು ಏನೋ ಸ್ವಲ್ಪ ಸಪೋರ್ಟ್ ಇದೆ, ಸೊ ಅದರಿಂದ ನಡೀತಿದೆ. ಬಟ್ ಆದರೂ ಆಗಾಗ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ನೋಡಿ ತೊಗೋಬೇಡಿ ಅಂತ ಹೇಳ್ತಿಲ್ಲ, ತೊಗೊಳ್ಳಿ. ನಿಮ್ಗೆ ಯಾವಾಗ ಫ್ರೀಯಾಗಿ ಪೀಸಾಗಿ ಕಂಫರ್ಟಬಲ್ ಆಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಆಗ ತೊಗೊಳ್ಳಿ. ಒಳ್ಳೆ ಗಾಡಿ ಗುರು. ನನ್ನ ಕೇಳೋದಾದರೆ ಯಾರೇನೇ ಹೇಳ್ಬೋದು, ಇದರಲ್ಲಿ ವೈಬ್ರೇಷನ್ಸ್ ಬರುತ್ತೆ ಹಾಗೆ ಹಿಂಗೆ ಅಂತ. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಗಾಡಿ ನಮ್ಮನ್ನ ಓಡಿಸ್ಬಾರ್ದು, ನಾವು ಗಾಡಿನ ಓಡಿಸ್ಬೇಕು. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ. ಇನ್ನು ಮುಂದೆ ತುಂಬ ವೀಡಿಯೋಸ್ ಬರುತ್ತೆ. ಏನಾದ್ರು ಬೇರೆ ಬೇಕಿದ್ರೆ ಕಮೆಂಟ್ ಮಾಡಿ, ಮಾಡ್ತೀನಿ ವೀಡಿಯೋಸ್ ಬೇರೆ ಗಾಡಿಗಳ ಬಗ್ಗೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬೈ ನಮಸ್ಕಾರ. ಬಾಯ್ ಮಾಡೋ ಟೈಮ್ಗೆ ಫೋನ್ ಬಂತು ಗುರು. ಸಿಗೋಣ, ಟೇಕ್ ಕೇರ್, ಬಾಯ್.